ದೇವಿಗೆ ವಂದನೆ, ಓ ವಂದನೆ, ತಾಯಿಗೆ ವಂದನೆ. ಅಮ್ಮ ತಾಯಿ ಜಗದೀಶ್ವರಿ, ಯಾರು ಇಲ್ಲದ ಈ ದಟ್ಟವಾದ ಅಡವಿಯಲ್ಲಿ ಜರತಾರ ಸೀರೆಯನ್ನು ಉಟ್ಟುಕೊಂಡು ಜಗಮಗಿಸುವ ನನ್ನ ಜಗನ್ಮಾತೆ, ಈ ಜಗತ್ತೆಂಬ ನಿನ್ನ ಮಡಿಲಲ್ಲಿ ಎಂತೆಂಥ ದುಷ್ಟರಿಗೆ ಜನ್ಮ ಕೊಟ್ಟಿರೆ ಅಮ್ಮ ನೀನು. ಈ ಜಗತ್ತಲ್ಲಿ ಅನ್ಯಾಯ ಅತ್ಯಾಚಾರ ತುಂಬಿ ತುಳುಕ್ತಾ ಇದೆ. ಸತ್ಯ ಧರ್ಮ ನ್ಯಾಯ ನೀತಿ ಎಂಬ ಮೂರಕ್ಷರವೇ ಮುಳುಗಿ ಹೋಗಿಬಿದ್ದೇವೆ. ಚಿಕ್ಕವರಿದ್ದಾಗಲೇ ನಾನು ನಮ್ಮನ್ನ ಸತ್ಯ ಧರ್ಮ ಎಂಬ ಬೆನ್ನೆಲುಬಿನಿಂದ ಅಂಟಿಕೊಂಡು ಬಂದವರು ತಾಯಿ. ಆದರೆ ನನ್ನ ಹೆತ್ತ ತಂದೆ ತಾಯಿ ಯಾರದೋ ಕಾಮುಕರ ಕೈಯಲ್ಲಿ ಸಿಕ್ಕು ಸತ್ತು ಹೋದರು. ಅಂದಿನಿಂದ ಇಂದಿನವರೆಗೂ ನಮ್ಮನೋಗಿ ಕಷ್ಟದ ಕಡಲಲ್ಲಿ ನೂಕಿ ಕಣ್ಣೀರೆಂಬ ಕಡಲಲ್ಲಿ ಮುಳುಗಿಸಿ ಭಿಕ್ಷೆ ಎಂಬ ದಡಕ್ಕೆ ನೀನು ಸೇರಿಸಿದೆ. ಆ ದಡದಿಂದ ಹೊರಗೆ ಬಂದು ನೋಡಿದ್ರೆ ಭಿಕ್ಷೆಯ ದಾರಿ ಒಂದು ಬಿಟ್ಟರೆ ಮತ್ಯಾವ ದಾರಿಯೂ ನನಗೆ ಸಿಗಲಿಲ್ಲ ತಾಯಿ, ಮತ್ಯಾವ ದಾರಿಯೂ ನನಗೆ ಸಿಗಲಿಲ್ಲ. ಅಂದು ನನ್ನ ಹೆಗಲಿಗೆ ಕಟ್ಟಿಕೊಂಡು ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡಿ ನನ್ನನ್ನು ಸಾಕಿ ಬೆಳೆಸಿ ಇಷ್ಟು ದೊಡ್ಡವಳನ್ನಾಗಿ ಮಾಡಿದ. ಕೊನೆಗೂ ಅವರಿವರ ಕೈಯಲ್ಲಿ ಕೂಲಿ ನಾಲಿಯನ್ನಾಗಿ ಮಾಡಿ ನನ್ನನ್ನು ದೊಡ್ಡ ವಿದ್ಯಾವಂತಳಾಗಿ ಮಾಡಿದ್ದಾನೆ. ಅಂತ ನನಗೆ ಯಾವ ಕಷ್ಟನೂ ಬರದ ಹಾಗೆ ನಿನ್ನ ಕಣ್ಣು ರೆಪ್ಪೆಯಲ್ಲಿ ಇಟ್ಟುಕೊಂಡು ನನ್ನನ್ನು ಜೋಪಾನ ಮಾಡುವಂತ ನಾನು ನಿನ್ನಲ್ಲಿ ಸರಿಗೊಟ್ಟಿ ಬೇಡಿಕೊಳ್ಳುತ್ತೇನೆ ತಾಯಿ. Dum
ಅಂತೂ ನಾ ಬಯಸಿ ಬಂದ ನನ್ನ ಪ್ರೇಮದ ಪಕ್ಷಿ ಇಲ್ಲಿ ದೇವರ ಪೂಜೆ ಮಾಡುತ್ತಾ ಮಗ್ನವಾಗಿದ್ದಾಳೆ. ಇದುವರೆಗೂ ನಾನು ಬಯಸಿ ಮನಸ್ಸಿಟ್ಟ ಮನಸ್ಸಿನಿಂದಲೇ ಮನೆ ಮಾಡಿಕೊಂಡ ಈ ರಸಿಕನ ಕನಸಿನ ರಾಣಿ ಇವಳೇ ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಏ ಹುಡುಗಿ ನಿಲ್ಲು. ಯಾಕೆ? ಆಹಾ, ಈಗ ಇವಳ ಬಾಯಿಂದ ಹೊರ ಬಂದ ಯಾಕೆ ಎಂಬ ಎರಡಕ್ಷರಗಳಿಂದ ಕೂಡಿದ ಒಂದೇ ಒಂದು ಮಾತು. ವಸಂತ ಮಾಸದಲ್ಲಿ ಚುಗುರಿದ ಮಾಮರದಲ್ಲಿ ಕುಳಿತು ಕುಹು ಕುಹು ಎಂದು ಕೂಗುವ ಆ ಮರಿಕೋಗಿಲೆ ಹಾಡು ಕೇಳಿದಂತಾಯ್ತು. ಏ ಹುಡುಗಿ, ಯಾಕೆ ಅಂತ ಅಷ್ಟ ದೂರ ನಿಂತು ಕೇಳುವ ಬದಲು ಸ್ವಲ್ಪ ಹತ್ತಿರ ಬಂದು ಎತ್ತ ತಿರುಗಿ ಕೇಳಬಾರದೇ ಚಲುವೆ? ಹಲೋ ಮಿಸ್ಟರ್, ನೋಡೋದಕ್ಕೆ ಮರ್ಯಾದಸ್ಥ ಮನೆ ತೊಳೆದಂತೆ ಕಾಣ್ತಾ ಇದೀಯ. ನಾನು ನಿನಗೆ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೇನೆ, ಬಾಯಿ ಬಿಗಿ ಹಿಡಿದು ಮಾತನಾಡು. ಓಹೋ, ಇದು ನಾ ತಿಳಿದುಕೊಂಡ ಹಾರಾಡುವ ಪಕ್ಷಿಯನ್ನಲ್ಲ. ಹಿಂದೆ ಒಂದು ದಿನ ಕಾಲೇಜ್ ಬಸ್ಸಲ್ಲಿ ಮಿಸ್ ಆಗಿ ಹೋದ ಈ ಊರಿನ ದೊರೆ ಎನಿಸಿಕೊಂಡಿರುವ ಆ ಶ್ರೀರಾಮ ಮನೆಯಲ್ಲಿ ಜೀತದಳಾಗಿ ದುಡಿಯುವ ಆ ಬಡ ಜಗದೀಶನ ತಂಗಿ ಜ್ಯೋತಿ, ಮೈ ಸ್ವೀಟ್ ಲೇಡಿ. ಆಹಾ, ಏನಿವ ಸೌಂದರ್ಯ! ಆ ಲೋಕದ ಸುಂದರ್ಯರಾದ ರಂಬೆ, ಊರ್ವಶಿ, ಮೇನಕೆರನ್ನೇ ನಾಚಿಸುತ್ತಿದೆ ಇವಳ ಸುಂದರವಾದ ಸೌಂದರ್ಯ. ಇನ್ನು ಮಲ್ಲಿಗೆ ಹೂವಿನಂತೆ ಮೃದುವಾದ ನೋಟ, ತಂಡೆ ಹಣ್ಣಿನಂತ ತುಟಿ, ಈ ಚಂಗುಲಾಬಿ ಅಂತಿರುವ ಗಲ್ಲಕ್ಕೆ ನಾನಿಂದು ತುಂಬಿ ಆಗಿ ಅಂದವಾಗಿ ಹರಡಿದ ಈ ಹೂವಿನ ಸುಗಂಧವನ್ನು ಎಂದು ನಾ ಹೀರಿಕೊಳ್ಳಲೇಬೇಕು. ಏ ಮಿಸ್ಟರ್, ಹಾಗೆ ಸುಮ್ಮನೆ ನಿಂತು ಬಿಟ್ರಲ್ಲ, ನನ್ನನ್ನು ಯಾಕೆ ತಡೆದು ನಿಲ್ಲಿಸಿದ್ರೆ ಹೇಳಿ. ಏ ಮಿಸ್ ನಾನೊಬ್ಬ ಕಾಲೇಜ್ ಸ್ಟೂಡೆಂಟ್. ಮೈ ನೇಮ್ ಈಸ್ ಸುರೇಂದ್ರ ಅಂತ. ಹಾಗೆ ಯುವರ್ ನೇಮ್ ಈಸ್ ಜ್ಯೋತಿ. ಯು ಮೈ ಕರೆಕ್ಟ್? ಹೌದು. ಏನೀಗ? ಏನಿಲ್ಲ ಜ್ಯೋತಿ, ಈ ಊರಿನ ಸಹಕಾರಿ ಸಂಘದ ಸೊಸೈಟಿಯ ಹೊಸ ಅಧ್ಯಕ್ಷನಾಗಿ ಆಯ್ಕೆಗೊಂಡ ಆ ಶ್ರೀರಾಮ ಮನೆಯಲ್ಲಿ ಜೀತದಳಾಗಿ ದುಡಿಯುವ ಆ ಬಡ ಜಗದೀಶನ ತಂಗಿ. ಹೌದು. ಮಾತಿಗೆ ಮಾತು ಬೇಸಬೇಡ. ನನ್ನನ್ನು ತಡೆದು ನಿಲ್ಲಿಸಿದ ಕಾರಣ ಹೇಳು ಅಷ್ಟೇ. ಏನು ಕಾರಣ ಹೇಳಬೇಕಾ? ಜ್ಯೋತಿ, ಕಾರಣವೇನು ಅಂತ ಈ ನಿನ್ನ ಕೆಂದುಟಿಗಳಿಂದ ಹೊರಬಂದ ತಕ್ಷಣವೇ ನನ್ನ ಮನಸ್ಸು ಹಾತರ ಇತ್ತಿದೆ. ಆ ಕಾರಣ ಹೇಳಲೇಬೇಕೆಂದು. ಜ್ಯೋತಿ, ಜನರ ಸುಳಿವು ಇರದ ಈ ಜಂಗಲಿನಲ್ಲಿ ಈ ಜಗದೀಶ್ವರ ಮುಂದೆ ಹಚ್ಚಿದ ದಿವ್ಯ ಜ್ಯೋತಿ ಅಂತೆ ಜಗಿಸುತ್ತಿದೆ ಈ ನಿನ್ನ ಸುಂದರವಾದ ಸೌಂದರ್ಯ. ಇನ್ನು ನಡು ಬಳಕಿಸುವ ಈ ನಿನ್ನ ನಡುಗೆ ಆ ನಮ್ಮ ರಾಷ್ಟ್ರ ಪಕ್ಷಿ ನವಿಲು ಹೆಜ್ಜೆ ಹಾಕಿದ ಹಾಗೆ ಮೇಲಾಗಿ ಈ ಕೆಂಪಾದ ಕಂದುಟಿಗಳಿಂದ ಒಂದೊಂದು ಮಾತುಗಳು ಹೊರಬಂದರೆ ಆ ಸ್ವಾತಿ ಮುತ್ತಿನ ಮಳೆಗರದಂತೆ ಆಗುತ್ತದೆ. ಜ್ಯೋತಿ, ಅಂದು ನೀನು ನಿನ್ನ ಕ್ಲಾಸ್ಮೇಟ್ ಕನ್ನಡ ಜಿಲ್ಲೆ ಕಾಲೇಜಿಗೆ ಹೊರಟಾಗ ಈ ನಿನ್ನ ಮುಂಗು ಮುದ್ದಾಡುವ ಈ ನಿನ್ನ ಸುಂದರವಾದ ಸೌಂದರ್ಯ ಇಂದಿನವರೆಗೂ ಮಳೆಗಾಲದಲ್ಲಿ ಮಿಂಚುವ ಕೋಲ್ ಮಿಂಚಿನಂತೆ ಆಗಾಗ ನನ್ನ ಕಣ್ಣು ಮುಂದೆ ಮಿಂಚುತ್ತಾ ಇತ್ತು. ಆ ಮಿಂಚಿನಂತೆ ಹೊಳೆವ ಈ ನಿನ್ನ ಸುಂದರ ದೇಹವನ್ನು ಅಪ್ಪಿ ಈ ರಸಿಕರ ಮನೆ ತರಿಸುವ ಸಮಯ ಇವತ್ತು ಕೂಡಿ ಬಂದಿದೆ ಜ್ಯೋತಿ, ಇವತ್ತು ಕೂಡಿ ಬಂದಿದೆ. ಏನಂದಿಯೋ? ಏ ನಾನ್ಸೆನ್ಸ್! ಈ ನಿನ್ನ ದೇಹನ ಅಪ್ಪಿ ಮುದ್ದಾಡಿ ಈ ನಿನ್ನ ತೃಪ್ತಿ ಪಡ್ಕೋದಕ್ಕೆ ಆಸೆ ಪಟ್ಟು ಬಂದಿರುವೇನೋ? ಇನ್ನು ಒಂದೇ ಒಂದು ಮಾತು ಈ ನನ್ನ ಸೌಂದರ್ಯದ ಬಗ್ಗೆ ನಿನ್ನ ಬಾಯಿಂದ ಹೊರ ಬಿದ್ದಿದೆ ನಿಜವಾದ್ರೆ
ಇವಳು ಸುಮ್ಮನಿದ್ರೆ ಮಾತ್ರ ಜ್ಯೋತಿ, ಸಿಟ್ಟಿಗೆ ನಿನ್ನ ಪಾಲಿಗೆ ಬೆಂಕಿ. ಬೆಂಕಿ ಏ ಜ್ಯೋತಿ, ಈ ಯಮಕಿಂಕರಿಗೆ ಬೆಂಕಿ ಬೆದರು ಹಾಕುವಲ್ಲ ಸಕ್ಕಿನ ಹೆಣ್ಣೆ. ಅಂಕೆ ತಪ್ಪಿದ ಮಂಕಿ ಅಂತ ನೀನೇನಾದ್ರೂ ಹಾರಾಡುದ ನಿಜವಾದ್ರೆ ಇದೇ ಜಾಗದಲ್ಲಿ ನಿನ್ನ ಮರ್ತನ ಮಾಡೋದಕ್ಕೆ ಸದಾ ಸಿದ್ಧಳಾಗಿ ನಿಂತಲ್ಲ ನನ್ನ ದೇವತೆ. ಏನು ನಮ್ಮಂತವ್ರು ಮರ್ತರ ಮಾಡುತ್ತಾಳೆ ಇಂದಿನ ದೇವತೆ? ಜ್ಯೋತಿ, ಇವಳ ಮಹಾಸಂಪನ್ನ ಎಂದು ಹೇಳುತ್ತೀಯ. ಇದೇ ದೇವತಲ್ಲವೇ ಗಂಗೆ ರೂಪ ತಾಳಿ ಆ ಶಿವನ ಸುದ್ದಿ ಪಾರ್ವತಿಗೆ ಕಾಣಿಸಿದಂತೆ ರಾವಣನೊಂದಿಗೆ ಓಡಿ ಹೋಗಿ 6 ತಿಂಗಳ ರಾವಣ ಸೂಳೆಯಾಗಿ ಲಂಕೆಯಲ್ಲಿ ಕಾಲ ಕಳೆಯಲಿಲ್ಲವೇ ಈ ನಿನ್ನ ಸೀತಾಮಾತೆ? ಹೇ ನೀತಿಗೆಟ್ಟ ಹಂದಿ ಅಂತವನೇ, ಆ ನನ್ನ ಸೀತಾಮಾತಿ 6 ತಿಂಗಳ ಲಂಕೆಯಲ್ಲಿ ಇದ್ದದಕ್ಕೆ ಅವಳೇನು ರಾವಣನ ಸೂಳೆ ಆಗ್ಲಿಲ್ಲ. ಆ ನನ್ನ ಸೀತಾಮಾತೆ ಆ ರಾವಣನಿಂದಲೂ ಓಡಿನೂ ಹೋಗ್ಲಿಲ್ಲ. ಆ ರಾವಣ ಆ ಸೀತಾಮಾತೆಯಲ್ಲ. ಏ ಲುಚ್ಚ, ಕೇಳು ನನ್ನ ಗಂಗಾ ಮಾತೆಯ ಕಥೆಯನ್ನು. ಆ ನನ್ನ ಗಂಗಾ ಮಾತೆ ಜಟಾಧೀಶ್ವರ ಶಿವನ ಸೂಳೆ ಅಂತ ಬೊಗಳಿದೆಯಲ್ಲ, ಅವಳ ಆ ಶಿವನ 2ನೇ ಹೆಂಡತಿಯಾಗಿ ಅವನ ಪತಿ ಮಾಡುವ ಎಲ್ಲ ಕಾರ್ಯದಲ್ಲಿ ಸಹಭಾಗಿಯಾದಳು. ಈ ರಸಪೂರಿತ ಮಾವಿನ ಹಣ್ಣನ್ನು ಬಿಟ್ಟು ಬಿಡಬೇಕಾ? ನೋ ಬಿಡೋ ಮಾತೇ ಇಲ್ಲ. ಹಾಗಾದರೆ ನೀನು ಮರಳಿ ಜೀವ ಸಮೇತ ಹೋಗೋದು ಇಲ್ಲ. ಓ ಭ್ರಮೆ, ಪಾಪ ಮಗು ನೋಡು, ಸುಮ್ಮನೆ ಹುಚ್ಚರಂತೆ ಕಿರುಚಾಡಿದ ಅರಿದು ಬಿಸಿ ರಕ್ತ ಕುಡಿಯುವ ಹುಲಿಯಾಗುತ್ತಾನೆ ಈ ಚಂದ್ರು. ಏ ಚಂದ್ರ, ಈ ಸುರೇಂದ್ರನ ಬಿಸಿರಕ್ತ ಹಿರುತ್ತನೆಂದು ಮಾತನಾಡುವ ಆ ಮಗನೇ. ನೋಡು, ಇದುವರೆಗೂ ನಮ್ಮಿಬ್ಬರಲ್ಲಿ ಯಾವ ವೈರತ್ವವೂ ಇಲ್ಲ. ಈಗ ಕೇವಲ ಈ ಹೆಣ್ಣಿಗೋಸ್ಕರ ನಮ್ಮಿಬ್ಬರಲ್ಲಿ ಯುದ್ಧ ಮುಂದುವರಿಯುವುದು ಬೇಡ. ಸುಮ್ಮನೆ ನಾ ಬೇಯಿಸಿದ ಹೆಣ್ಣನ್ನು ಬಿಟ್ಟು ನಿನ್ನ ಪಾಡಿಗೆ ನೀನು ಸುಮ್ಮನೆ ಹೊರಟು ಹೋಗು. ಎಷ್ಟಕ್ಕೂ ಮತ್ತೆ ಮತ್ತೆ ಹಾರಿ ಬಂದರೆ ಈಗಲೇ ತುಂಡಾಗಿ ಬೀಳುವುದು ಈ ನಿನ್ನ ರುಂಡ. ಹೋಗ್ತೀಯೋ ಅಥವಾ ಸಾಯ್ತೀಯೋ? ಏಯ್, ಪ್ರಾಣ ಹೋಗಬೇಕಾಗಿದ್ದು ಅವಂದಲ್ಲ, ನಿಂದು. ಏ ಜ್ಯೋತಿ, ಲೇ ಮುಟ್ಟಾಳ, ಈಗಲಾದರೂ ತಿಳಿಯಿತೆ ಹೆಣ್ಣು ಮನಸ್ಸು ಮಾಡಿದರೆ ಏನು ಮಾಡಬಲ್ಲಲು ಎಂದು. ಹೆಣ್ಣು ಒಲಿದರೆ ನಾರಿ, ಮುಳುಗರೆ ಮಾರಿ ಎಂಬುದನ್ನು ಮರೆತು ಮತ್ತೆ ಮತ್ತೆ ಇಂಥ ಹೆಣ್ಣಿಗೆ ಆಸೆ ಪಟ್ಟಿದ್ದೆ. ಆದರೆ ಮುಂದೆ ಒಂದಲ್ಲ ಒಂದು ದಿನ ಇದೇ ಹೆಣ್ಣಿನಿಂದ ಹತನಾಗುವುದು ಮಾತ್ರ ಖಚಿತ. ಲೇ ಸುರೇಂದ್ರ, ಈಗ ನೀನೇನಂತೆ? ಹೆಣ್ಣು ಕೇವಲ ಅಂದೆ ಅಲ್ಲ ಮರಿ, ಹೆಣ್ಣು ಕೇವಲ ಅಲ್ಲ ಮರಿ, ಹೆಣ್ಣು ಹೆರಿಗೆ ಯಂತ್ರವೂ ಅಲ್ಲ. 9 ತಿಂಗಳು ನಿನ್ನನ್ನು ಗರ್ಭದಲ್ಲಿಟ್ಟು ಹೊತ್ತ ನಿನ್ನ ತಾಯಿ ಕೂಡ ಒಂದು ಹೆಣ್ಣು. ಉಸಿರಿರುವವರೆಗೂ ತಿನ್ನಲಿಕ್ಕೆ ಅನ್ನ ಕೊಟ್ಟು ನಿನ್ನನ್ನು ಹೊತ್ತ ಈ ಭೂಮಾತ ಕೂಡ ಒಂದು ಹೆಣ್ಣು. ಬೀಸುವ ಗಾಳಿ ಪ್ರಕೃತಿ ಕೂಡ ಒಂದು ಹೆಣ್ಣು. ಇಂಥ ಹೆಣ್ಣಿನ ಶಕ್ತಿಯನ್ನು ಅರಿಯದೆ ಹೀಯಾಳಿಸಿ ಮಾತನಾಡುತ್ತಿರುವೆಯಲ್ಲ, ನಾಚಿಕೆ ಆಗುದಿಲ್ಲ ನಿನ್ನ ಏಸಿ ಜನ್ಮಕ್ಕೆ. ನಾಲಾಯಕ್ ನನ್ನ ಮಗನೇ, ಇನ್ನು ಮುಂದೆ ಆದರೂ ನಿನ್ನ ಕೆಟ್ಟ ಹೀನ ಬುದ್ಧಿಯನ್ನು ಬಿಟ್ಟು ನೀ ಮಾಡಿದ ತಪ್ಪನ್ನು ಎದುಕೊಂಡು ಸುಮ್ಮನೆ ಹೊರಟು ಹೋಗ್ತೀಯೋ ಇಲ್ಲ ಮರಣಕ್ಕೀಡಾಗ್ತೀಯ. ಜ್ಯೋತಿ, ಇದು ಒಂದು ಸಮಯ ಹೋದರೇನಾಯಿತು. ಮುಂದೊಂದು ದಿನ ನಿನ್ನ ಶೀಲದ ಸುಖ ಸವಿಯದಿದ್ದರೆ ನನ್ನ ಹೆಸರು ನಿಮ್ಮಂತ ಸುಂದರರಿಗೆ ಇಂದ್ರನಾಗಿ ಮೆರೆಯುವ ಸುರೇಂದ್ರನೇ ಅಲ್ಲ. ಚಂದ್ರ, ಯುವರ್ ಬ್ಯಾಡ್ ಟೈಮ್ ಸ್ಟಾರ್ಟ್ ಮಗನೇ. ಮಗನೇ ನಿಲ್ಲೋ. ಯಾಕೆ
ತೆಗೆದುಕೋ ಇದನ್ನು. ಗೆಟ್ ಔಟ್. ಏ ಚಂದ್ರ, ಬಿ ಕೇರ್ಫುಲ್ ಮಗನೇ, ಬರುತ್ತೇನೆ. ನಿಮ್ಮಂಥವ್ರಿಗೆ ಹೇಗೆ ಬುದ್ಧಿ ಕಲಿಸಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಚಂದ್ರು, ಸರಿಯಾದ ಸಮಯಕ್ಕೆ ಬಂದ್ರಿ. ಇಲ್ಲ ಅಂದ್ರೆ ನಿಮಗಾಗಿ ಮೀಸಲಿಟ್ಟ ಈ ನನ್ನ ಶೀಲಕ್ಕೇನೆ ಬೆಂಕಿ ಹೆಚ್ಚಿ ಬಿಡ್ತಿದ್ದ ಆ ಪಾಪಿ. ಈ ಸಮಯದಲ್ಲಿ ಅವ್ರನ್ನ ಕಾಪಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ಸ್ ಹೇಳೋದ್ರಲ್ಲಿ ಏನಿದೆ ಜ್ಯೋತಿ? ನಮ್ಮಿಬ್ಬರ ಪವಿತ್ರವಾದ ಪ್ರೇಮ ನನ್ನನ್ನಿಲ್ಲೂ ಕರೆತೆಂತೂ ಅಷ್ಟೇ. ಹೌದು, ನೀನ್ ಯಾಕೆ ಇಲ್ಲಿಗೆ ಬಂದಿದ್ದೆ? ಏನಿಲ್ಲ, ದೇವಿಗೆ ಪೂಜೆ ಮಾಡಿ ನಮಸ್ಕರಿಸೋಣ ಅಂತ ಬಂದಿದ್ದೆ. ಹೌದು, ನೀನಿಲ್ಲಿ? ನಾನು ಕೂಡ ಹಾಗೆ ತೋಟದ ಕಡೆ ಸುತ್ತಾಡಿಕೊಂಡು ಹೋಗೋಣ ಅಂತ ಬಂದೆ. ಅಷ್ಟರಲ್ಲಿ ನಿನ್ನ ಕೂಗು ಕೇಳಿ ಬಂತು. ಅದಕ್ಕೂ ನೀವು ಬಂದಿದ್ದಕ್ಕೆ ನಂಗೆ ತುಂಬ ಸಂತೋಷವಾಯಿತು ನೋಡಿ. ಹಾಗಾದರೆ ಇದೇ ಸಂತೋಷಕ್ಕೆ ಒಂದು ಏನೇನು? ಅದೇ ನಿನ್ನ ಸಿರಿಕಂಠದಿಂದ ಹೊರಬರಲಿ ಒಂದು ಪ್ರೇಮದ ಸವಿಗಾನ. ಅಷ್ಟೇ ತಾನೇ? ಬನ್ನಿ ಹಾಗಾದ್ರೆ. ಎಂದಿಗೂ 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 ನೀನೇ 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 ತಾನೇ ಜನ್ಮದ ಕಲ್ಪನೆ
ಚಂದ್ರು ಹೋಗೋಣವಾ? ಆಯ್ತು, ನಡೆ ಜೊತೆ ಹೋಗೋಣ. ರಾಜಕೀಯ ಇದು ನಮ್ಮಂತ ಶ್ರೀಮಂತರ ದಬ್ಬಾಳಿಕೆಯಿಂದ ಮರೆಯುವರಾದ ಹತ್ಯೆ. ಈ ರಾಜಕೀಯ ರಣರಂಗದಲ್ಲಿ ನನಗೆದುರಾಗಿ ಯಾರಾದರೂ ಯುದ್ಧಕಾರಿ ಬಂದರೆ ಸತ್ತಿಲ್ಲದೆ ಅವರನ್ನು ಗುದ್ದಿಸದೆ ಬಿಡಬಲ್ಲ ಈ ಸಂಗನಗೌಡ. ಈ ಸಂಗನಗೌಡನೆಂದರೆ ಸುತ್ತ ಹಳ್ಳಿಯ ಗಡಗಡನೆ ಜನರೇ ಗಡಗಡನೆ ನಡುಗುತ್ತಿರುವಾಗ ಇನ್ನು ಈ ಊರಿನ ಬಡಪುಣಿಗಳೆಂದರೆ ಈ ಊರಿನ ಭಿಕಾರಿಗಳಿಗೆ ನನ್ನ ಮಾತೆಂದರೆ ಸಾಕು, ಅದೇ ವಾಕ್ಯ. ಇನ್ನು ನನ್ನ ಅರ್ಧ ಆಸ್ತಿ ಇಲ್ಲದ ಆ ಶ್ರೀರಾಮ ಇಂದು ನನ್ನ ಎದುರಾಳಿಯಾಗಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಲ್ಲಿ ಸೆಣಸಾಡಲು ಬರುತ್ತಿದ್ದಾಳೆ. ಲೇ ಶ್ರೀರಾಮ, ಕೇವಲ ನೀನು ಸೊಸೈಟಿ ಅಧ್ಯಕ್ಷನೆಂಬ ಮಾತ್ರಕ್ಕೆ ಮುಂದೆ ಬರುವ ಗ್ರಾಮ ಪಂಚಾಯತಿ ಎಲೆಕ್ಷನ್ ನನ್ನ ಎದುರಾಳಿಯಾಗಿ ಬಂದಿದ್ದೆ. ಆದರೆ ನೀನು ನಮ್ಮದಿದ್ದರೂ ಸಾಧ್ಯವಿಲ್ಲ. ಕೇವಲ 5 ವರ್ಷದ ಅಧಿಕಾರಿಗೋಸ್ಕರ ಈ ಗೌಡನಿಗೆ ಎದುರಾಗಿ ಬಂದಿದ್ದೆ. ಆದರೆ ನಿನ್ನ ಅರ್ಧ ಆಯುಷ್ಯರವರೆಗೂ ಅಸಮಾಧಾನದ ಬದುಕು ಸಾಗಿಸಬೇಕಾಗುತ್ತದೆ. ಎಚ್ಚರ. ಅದಕ್ಕೂ ಮೀರಿ ಗಂಡದ ಎದೆಯನ್ನು ಗುಂಡಿಗೆ ಗಂಡದ ಇದೆ ಎಂದು ಗಂಡದ ಗುಂಡಿಗೆ ಎಂದು ಬಂಡ ಧೈರ್ಯದಿಂದ ನನ್ನ ಎದುರಾಳಿಯಾಗಿ ಬಂದಿದ್ದೆ. ಆದರೆ ಇದಕ್ಕೆ ಕೆಲಸ ಕೊಡದೆ ತುಂಬಾ ದಿನಗಳಾಗಿ ಹೋಗಿದ್ದೆ. ಆ ನಿನ್ನ ಎದೆ ಗುಂಡಿಗೆ ಇದೇ ಬಂದೂಕದಿಂದ ಗುಂಡಿಗೆ ಕೊಲ್ಲಬಲ್ಲ ಈ ಸಂಗನಗೌಡ. ನೆನಪಿರಲಿ ಮಗನೇ. ಗುಡ್ ಬಾಯ್. ನೋಡು ರಾಜಶೇಖರ, ಇದುವರೆಗೂ ನೀನು ಚೆನ್ನಾಗಿ ಓದಿ ಹೇಗೆ ಎಲ್ಲರಿಗಿಂತಲೂ ಫಸ್ಟ್ ಕ್ಲಾಸ್ ಬರುತ್ತಿದೆಯೋ, ಮುಂದೇನೂ ಕೂಡ ಇದೇ ರೀತಿ ನೀನೊಬ್ಬ ಒಳ್ಳೆಯ ವಿದ್ಯಾವಂತನಾಗಿ ಹಾಗೆ ಒಳ್ಳೆಯ ಅಧಿಕಾರಿಯಾಗಿ ಬರಬೇಕೆನ್ನುವುದೇ ನನ್ನ ಆಸೆ. ಅಣ್ಣ, ಈ ನಿಮ್ಮ ಆಸೆಯನ್ನು ನಿರಾಸೆಗೊಳಿಸದೆ ನನ್ನ ಹಾಗೂ ಚಂದ್ರನ ಓದಿಗಾಗಿ ನೀನು ಮತ್ತೆ ಅತ್ತಿಗೆ ಪಟ್ಟ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೊಡಬೇಕೆಂಬುದೇ ನನ್ನ ಗುರಿಯನ್ನ. ಗುರಿ ಎಂದು ಬರೀ ಬಾಯಿ ಮಾತಿನಿಂದ ಹೇಳಿದರೆ ಆಗೋದಿಲ್ಲ ಸಹೋದರ, ಅದನ್ನು ಸಾಧಿಸಿ ತೋರಿಸಬೇಕು. ಹೌದಾ ಮೈ ಡಿಯರ್ ಬ್ರದರ್? ಹೌದು ಸರ್. ಅಯ್ಯೋ ನೋಡಣ್ಣ, ಇವ್ರು ಹೇಗೆ ರೇಗಿಸ್ತಾವ್ರೆ. ಇದು ರೇಗ್ಸವಲ್ಲ ಶೇಖರ್, ನಿನ್ನ ತಮ್ಮ ಮತ್ತು ನಿನ್ನ ಅತ್ತಿಗೆ ತೋರಿಸುವ ಪ್ರೀತಿಯ ಸಂಕೇತ. ಹಾ ಭಾರತಿ, ಇದೇನಿದು ಆರತಿ ಹಿಡಿದುಕೊಂಡು ಬಂದಿದ್ದೀಯಲ್ಲ? ಹೌದು ಸ್ವಾಮಿ,
ನನ್ನ ಮೈದುನ ವಿದ್ಯೆ ಕಲಿಯುವುದಕ್ಕೆ ದೂರದ ಊರಿಗೆ ಹೋಗ್ತಾ ಇದ್ದಾನೆ. ಆ ವಿದ್ಯೆ ಕಲಿಯುವುದನ್ನು ಬಿಟ್ಟು ಅರ್ಧಕ್ಕೆ ಬಿಟ್ಟು ಬರಬಾರ್ದು ಅಂತ, ಅವನ ಪರೀಕ್ಷೆ ಪೂರ್ಣವಾಗಲಿ ಅಂತ ಆರತಿ ಮಾಡಿ ಕಳಿಸಬೇಕಂತ ನಾನು ಇದಕ್ಕೆ ಭೀಮಾಂಬಿಕೆ ದೇವರ ಹತ್ರ ಮನಸ್ಪೂರ್ವಕವಾಗಿ ಭಕ್ತಿಯಿಂದ ಬೇಡಿಕೊಂಡು ಆರತಿ ಮಾಡಿ ಕಳಿಸಿದ್ರಾಯ್ತು ಅಂತ ಆರತಿ ಹಿಡಿದುಕೊಂಡು ಬಂದೆ ಸ್ವಾಮಿ. ಹೌದು ಭಾರತಿ, ಆ ಮಹಾತಾಯಿ ಭೀಮಾಂಬಿಕಾ ದೇವಿಯ ಕೃಪಕಟಾಕ್ಷ ನಮ್ಮ ಮೇಲೆ ಯಾವಾಗಲೂ ಇದ್ದೇ ಇದೆ. ಅದಕ್ಕೆ ಈ ನನ್ನ ತಮ್ಮಂದಿರ ವಿದ್ಯಾ ಜೀವನದಲ್ಲಿ ಯಾವತ್ತು ಸೋಲೆಂಬುವುದೇ ಇಲ್ಲ. ಇಲ್ಲಣ್ಣ, ಆ ಭೀಮಾಂಬಿಕೆ ನಮಗೆ ತಿಳುವಳಿಕೆ ಎಂಬ ಬುದ್ಧಿ ಬಂದಾಗಿನಿಂದ ಮಾತ್ರ ಗೊತ್ತು. ಆದರೆ ನಾವು ಚಿಕ್ಕವರಿಂದಲೂ ನಮಗೆ ಕೈ ತುತ್ತಿ ತಿನಿಸಿ ನಮ್ಮ ಹೆತ್ತಮ್ಮನಂತಿರುವ ಈ ಅತ್ತಿಗೆ ಆ ಭೀಮಾಂಬಿಕೆಲಿದ್ದಲು ಮಿಗಿಲಣ್ಣ ಈ ನಮ್ಮ ದೇವತೆ. ಅಯ್ಯೋ ತುಂಟ, ಇದು ಜಾಸ್ತಿ ಅನಿಸ್ತಿಲ್ವೇನೋ ಚಂದ್ರು? ಅತ್ತಿಗೆ, ನಿಮ್ಮಂಥ ದೇವತೆ ಅನ್ನೋದನ್ನು ಎಷ್ಟು ವರ್ಣಿಸಿದ್ರೆ ಕಡಿಮೆನೇ ಅತ್ತಿಗೆ. ಯಾಕಂದರೆ ಆ ನಮ್ಮ ತಾಯಿ ಇದ್ರು ಕೂಡ ನಿಮ್ಮಷ್ಟು ಚೆನ್ನಾಗಿ ನೋಡ್ಕೊಂತಿದ್ರು ಗೊತ್ತೇ ಇಲ್ಲ. ನೋಡು ರಾಜು, ನಾನು ಮಾಡ್ತಿರೋದು ಬರೀ ಒಂದು ಹೆಣ್ಣಿನ ಕರ್ತವ್ಯ ಅಷ್ಟೇ. ಆದರೆ ಆ ದೇವತೆ ಅಂತ ನಿನ್ನ ತಾಯಿಯ ಸ್ಥಾನ ತುಂಬಲು ನನ್ನಿಂದ ಸಾಧ್ಯವಿಲ್ಲ ಮೈದನ, ನನ್ನಿಂದ ಸಾಧ್ಯವಿಲ್ಲ. ಅತ್ತಿಗೆ, ನಾವು ಯಾವತ್ತೂ ನಮ್ಮ ತಾಯಿ ಇಲ್ಲವೆಂದು ತಿಳಿದೇ ಇಲ್ಲವಲ್ಲ. ನೀವು ಯಾವತ್ತೂ ಈ ನಮ್ಮ ಅಣ್ಣನ ಕೈ ಹಿಡಿದು ಈ ಮನೆಗೆ ಕಾಲಿಟ್ಟಿರೋ ಅಂದೇ ನೀವಿಬ್ಬರು ನಮ್ಮ ತಂದೆ ತಾಯಿಯ ಸ್ಥಾನ ತುಂಬಿದ್ದೀರಾ. ಹಾ ಭಾರತಿ, ಹೀಗೆ ಒಬ್ಬರಿಗೊಬ್ಬರು ವರ್ಣನೆ ಮಾಡುತ್ತಾ ನಿಲ್ಲುತ್ತೀರೋ ಅಥವಾ ಶೇಖರನನ್ನು ಹೊರಡಲು ಬಿಡುತ್ತೀರೋ? ಸ್ವಾಮಿ, ನನ್ನ ಮೈದುನನ ಮಾತು ಕೇಳಿ ನನಗೆ ತುಂಬ ಸಂತೋಷವಾಗ್ತಾ ಇದೆ ರೀ, ತುಂಬ ಸಂತೋಷವಾಗ್ತಾ ಇದೆ. ಅತ್ತಿಗೆ, ಅದೇ ಸಂತೋಷಕ್ಕೆ ಬೇಗ ಹೊರಬರಲಿ ಒಂದು. ಇದೇನಪ್ಪ ನಿಮ್ಮ ತಮಾಷೆ? ಹೌದು ಅತ್ತಿಗೆ. ಹೌದತ್ತಿಗೆ, ಅದನ್ನು ಕೇಳಬೇಕೆಂಬುದೇ ನಮ್ಮ ಆಸೆ. ಎಂತದಪ್ಪ ನಿಮ್ಮ ಆಸೆ? ಚಿಕ್ಕಿ 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 ತಾಯಿಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನೇ ಕೈ ತುತ್ತಿನ ಊಟವೇ, ಚಿಕ್ಕಿ 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 ತಾಯಿಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನೇ ಕೈ ತುತ್ತಿನ ಊಟವೇ, ಆಸೆಗೊಂಡು ಕೂತು ಆಸೆಗೊಂಡು ಕೂತು ನಮ್ಮ ಸತ್ತು ಅದು ನಮಗೆ ಬಾಸ ಗೊತ್ತು. ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ, ಏಳು ಏಳು ಜನ್ಮದಿಂದ ಬಂದ ಸಂಸಾರ.
ಅಣ್ಣ ಅತ್ತಿಗೆ ನಾನಿನ್ನು ಹೋಗಿ ಬರಲೆ. ಹಾ ನಿಲ್ಲು ಮೈದುನ. ಅಣ್ಣ ಅತ್ತಿಗೆ ನನಗೆ ಆಶೀರ್ವಾದ ಮಾಡಿ. ಎದ್ದೇಳು ಸಹೋದರ, ಈ ನಿನ್ನ ವಿದ್ಯಾ ಜೀವನ ಸದಾ ನಂದ ದೀಪವಾಗಿ ಬೆಳಗಲಿ. ನೋಡಪ್ಪ ಮೈದುನ, ಸರಿಯಾಗಿ ಹೊತ್ತೊತ್ತಿಗೆ ಊಟ ಮಾಡಬೇಕು. ಆದರೆ ಅಲ್ಲಿ ದುಷ್ಟರ ಸಂಘದಿಂದ ಸ್ವಲ್ಪ ದೂರ ಇರಬೇಕು ನೀನು. ಈ ನಿಮ್ಮ ಮಾತನ್ನು ಚಾಚು ತಪ್ಪದೆ ನಡೆದುಕೊಳ್ಳುತ್ತೇನೆ ಅತ್ತಿಗೆ. ಹಾಂ ನಾನಿನ್ನು ಬರುತ್ತೇನೆ. ಚಂದ್ರು ನಾನಿನ್ನು ಹೋಗಿ ಬರುತ್ತೇನೆ. ಅಣ್ಣ ಹೋಗಿ ಬರ್ತೇನೆ. ಬಾಯ್ ಬಾಯ್. ಬಾಯ್ ಬಾಯ್. ಹಾಗೆ ನೀವು ಬೆಳಗ್ಗೆ ಪಂಚೆಗೆ ಹೋಗ್ತೀನಿ ಅಂತ ಹೇಳಿದ್ರಲ್ರಿ? ಹೌದು ಭಾರತಿ, ನಾನು ಬೇಡವೆಂದರೂ ನಮ್ಮ ಈ ಹಲಕುರ್ಕಿ ಗ್ರಾಮದ ಜನರೆಲ್ಲ ನೀವು ಈ ಸಾರಿ ಪಂಚಾಯತಿ ಎಲೆಕ್ಷನ್ಗೆ ನಿಲ್ಲಲೇಬೇಕೆಂದು ಒತ್ತಾಯ ಮಾಡ್ತಾ ಇದ್ದಾರೆ. ಅದಕ್ಕೆ ನೀನೇನು ಹೇಳಿದೆಯಣ್ಣ? ಅದು ಯಾಕೋ ನನ್ನ ಮನಸ್ಸಿಗೆ ಸರಿ ಹೋಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ ಸಹೋದರ. ಅದಕ್ಕೆ ಈ ಸಲನೂ ಆ ನಮ್ಮ ಸಂಗೇಗೌಡರನ್ನೇ ಮಾಡಿಬಿಡೋಣ ಎಂದು ಹೇಳಿದೆ. ಆದರೆ ಅದಕ್ಕೆ ಅವರು ಒಪ್ಪುತ್ತಿಲ್ಲ, ನನ್ನನ್ನೇ ನಿಂತುಕೊಳ್ಳಲು ಒತ್ತಾಯ ಮಾಡ್ತಾ ಇದ್ದಾರೆ. ಹೌದಣ್ಣ, ನನಗೂ ಯಾಕೋ ಬೇಡವೆಂದು ಅನಿಸುತ್ತಿದೆ. ಹೌದಾ ಸ್ವಾಮಿ, ಬನ್ನಿ ಊಟ ಮಾಡಿವ್ರಂತೆ. ಊಟ ಮಾಡಿ ಆಮೇಲೆ ವಿಚಾರಿಸಿದ್ರಾಯ್ತು. ಹೌದು ನಡೆಯಿರತ್ತಿಗೆ, ಬೆಳಗ್ಗೆ ರನ್ನಿಂಗ್ ಹೋಗಿ ಬಂದು ತುಂಬ ಸುಸ್ತಾಗಿದೆ. ಆದರೆ ರಾಜಣ್ಣ ಹೋಗೋ ಅರ್ಜೆಂಟ್ನಲ್ಲಿ ನಮಗೆ ಊಟನೇ ಹಾಕಿಲ್ವಲ್ಲ. ಹೌದಾ, ನಡೆಯಪ್ಪ. ಹಾಗಾದ್ರೆ ಬನ್ನಿ ಸ್ವಾಮಿ. ಬನ್ನಿ ಅತ್ತಿಗೆ, ಊಟ ಮಾಡೋಣ. ನಿಲ್ಲು ಭಾರತಿ, ಇತ್ತಿತ್ತಲಾಗಿ ಈ ನಿನ್ನ ಮುದ್ದು ಮೈದುನರ ಮೋಹದಲ್ಲಿ ಈ ಬಡಜೀವಿಯ ಬೇಕು ಬೇಡಿಕೆಗಳನ್ನೇ ಮರೆತಂತಾಗಿದೆಯಲ್ಲ. ಇದೇನು ಸ್ವಾಮಿ ನಿಮ್ಮ ಮಾತಿನ ಅರ್ಥ? ಏ ಹುಚ್ಚಿ, ಅಷ್ಟೇಕೆ ಗಾಬರಿಗೊಳ್ಳುತ್ತೀಯ? ನಗುಮುಗದ ನಿನ್ನ ಸಿರಿಗಂಠದಿಂದ ಒಂದು ಸಂಗೀತ ದಾರಿಯನ್ನಾದರೂ ಸುರಿಸಬಾರದೆ ನನ್ನ ಚೆಲುವೆ? ಕಮ್ಮಿ ಇಲ್ಲ ನೀವು ರೀ. ನೀವು ಕೇಳಿದ ಹೆಚ್ಚ, ನಾನು ಹಾಡಿ ಕುಣಿಯೋದು ಹೆಚ್ಚ. ನಿಮ್ಮಷ್ಟರಂತೆ ಆಗಲಿ. ಆಯ್ತು, ಬೇಗ ಬರಲಿ. ಕವಿ ಕಾಳಿದಾಸರ ಓ ನನ್ನ ಶಾಕುಂತಲೆ ಈ ಬಾಳ ಬಳ್ಳಿಗೆ ನೀನಾದೆ ದೇವತೆ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ ಈ ಬಾಳ ಬಳ್ಳಿಗೆ ನೀನಾದೆ ದೇವತೆ. ಈ ಬಾಳ ಬಳ್ಳಿಗೆ ನೀನಾದೆ ದೇವತೆ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ನನಗಾಗಿ ಯಾ ದೈವ ನಿನ್ನ ಪಡೆದ ನಲ್ಲೇ, ನನಗಾಗಿ
ಇಷ್ಟ. ಐ ಲವ್ ಯು ಮಾಮ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. Man is proposes, but God is disposes. Kavi Kalidasana, oh Janna Shakuntale, Kavi Kalidasana, oh Janna Shakuntale, oh Janna Shakuntale, oh Janna Shakuntale, hey hey, la 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 la. ಸ್ವಾಮಿ ಈಗಲಾದ್ರೂ ಬರ್ತೀರಾ ನೀವು ಒಳಗಡೆ? ಆಯ್ತು, ನಡೆ ಹೋಗೋಣ.